ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ. ಓಕೆನಾ? ಸೊ ಓಕೆ. ಇವತ್ತು 38ನೇ ಭಾಗ. ಓಕೆನಾ? ನಿಮ್ಮ ಹೇಟರ್ಸ್‌ಗೆ ಏನು ಶಿಕ್ಷೆ ಅಂತ ನೋಡೋಣ. ಸೊ ನಿಮ್ಮ ಹೇಟರ್ಸ್ ಯಾರಾದ್ರು ಇರ್ಬೋದು, ಮನೇಲಿರ್ಬೋದು, ಹೊರಗಡೆ ಇರ್ಬೋದು, ಅಥವಾ ನೈಬರ್ಸ್ ಇರ್ಬೋದು, ನಿಮ್ಮ ಆಫೀಸ್ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿರ್ಬೋದು. ಸೊ ಎಲ್ಲರೂ ಇರ್ಬೋದು. ಅವರು ನಿಮ್ಮನ್ನು ಹೇಟರ್ಸ್ ಅಂದ್ಕೊಂಡಿದ್ದಾರೆ ಹೊರತು ನೀವು ಅಂದ್ಕೊಂಡಿಲ್ಲ. ಓಕೆನಾ? ಸೊ ಅವ್ರು ಏನೆಲ್ಲ ಷಡ್ಯಂತ್ರ ಮಾಡಿದ್ದಾರೆ, ಏನೆಲ್ಲ ತೊಂದರೆಗಳು ಮಾಡಿದ್ದಾರೆ, ಮಾಡಿ ಮುಗಿಸ್ಬಿಟ್ಟಿದ್ದಾರೆ. ಓಕೆನಾ? ಆದರೆ ಇವಾಗ ಆ್ಯಸ್ ಆಫ್ ನೌ ಅವರ ಪಾಪದ ಬುತ್ತಿ ತುಂಬಿದೆಯಾ ಆ್ಯಂಡ್ ಅವ್ರಿಗೆ ಏನು ಶಿಕ್ಷೆ ನೆಕ್ಸ್ಟ್ ಏನು, ಇದು ಆಧ್ಯಾತ್ಮಿಕ ಶಿಕ್ಷೆ ಅಷ್ಟೇ. ಓಕೆನಾ? ಅಂದರೆ ಅವ್ರ ಪಾಪದ ಬುತ್ತಿ ತುಂಬಿ ಏನು ಅನುಭವಿಸ್ತಾ ಇದ್ದಾರೆ ಆ ಥರ ಅಂತ ನೋಡೋಣ. ಓಕೆನಾ? ಸೊ ನೆಕ್ಸ್ಟು ಇವತ್ತು ಎಪಿಸೋಡು ಎಸ್ ಬಾಬಾ ಪ್ಲೀಸ್ ಗೈಡ್ 38ನೇ ಎಪಿಸೋಡ್ ಇವತ್ತು. ಓಕೆನಾ? ಎಸ್. ಸೊ ಕರ್ಮದ ಬುತ್ತಿ ತುಂಬಿದೆಯಾ ಬಾಬಾ ಪ್ಲೀಸ್ ಗೈಡ್ ಮಾಡಿ. ಮಾತಾ ಕಾಳಿ ಪ್ಲೀಸ್ ಬ್ಲೆಸ್. ಏನು ಹೇಳಿಸ್ತಾರೆ ನೋಡೋಣ. ಬಾಬಾ ಪ್ಲೀಸ್ ಗೈಡ್ ಮಾಡಿ. ವ್ಯೂವರ್ಸ್ ಹೇಟರ್ಸ್ಗೆ ಏನು ಶಿಕ್ಷೆ, ಇದು ಪಾರ್ಟ್ 38. ಏನು ಹೇಳಬೇಕು? ಓ ಮೈ ಗಾಡ್, ಇಷ್ಟು ಹೇಗೆ ಬಿತ್ತು ಗೊತ್ತಾ ಇವಾಗ. ಸೊ ಇದು ನೋಡಿಬಿಟ್ಟಿದ್ದೀನಿ ಕಾರ್ಡು, ಅದನ್ನು ಹಾಗೆ ಇಡ್ತಾ ಇದ್ದೀನಿ. ಸೊ ಮಿಕ್ಕಿದ್ದು ಏನು ಹೇಳಿಸ್ತಾರೆ ನೋಡೋಣ. ವರ್ಲ್ಡ್ ಕಾರ್ಡ್ ಬಂದಿರೋದು. ಓಕೆನಾ? ಇದು ಅದು ಹಾಗೆ ಬಿದ್ದಿದ್ದಕ್ಕೆ ಕಾಣಿಸ್ತು, ಓಪನ್ ಇತ್ತು. ಸೊ ಓಕೆ, ನೆಕ್ಸ್ಟ್ ನೋಡೋಣ. ಬಾಬಾ ಇನ್ನೆರಡು ಕಾರ್ಡ್ ಕೊಡ್ತೀರಾ? ಅದು ಬಿದ್ದ ಸ್ಪೀಡ್ ಯಾವ ಥರ ಇತ್ತು ಅಂತಂದರೆ ಎಲ್ಲ ಹರಡ್ಬಿಡ್ತು ಆಯಿತಾ. ಕಾರ್ಡ್ಸ್ ಅಷ್ಟು ಹರಡ್ಕೊಂಡು ಬಿಡ್ತು. ಸೊ ಅವರು ಯಾವ ಥರ ತೋರಿಸ್ತಿದ್ದಾರೆ ನನಗೆ ಅಂತಂದರೆ, ಅವ್ರು ಮಾಡಿದ ಅನ್ಯಾಯ ಬರೀ ಒಂದು ಕಡೆಗಲ್ಲ, ಇಡೀ ಅವ್ರ ಜೀವನದಲ್ಲಿ ಪಸರಿಸ್ತಾ ಇದೆ. ಜೀವನ ಇಡೀ ಎಲ್ಲ ಫೀಲ್ಡಲ್ಲೂ ಹರಡ್ತಾ ಇದೆ ಅವ್ರ ತೊಂದರೆ ಅಂತ ತೋರಿಸ್ತಾ ಇದ್ದಾರೆ ಫಸ್ಟು. ಓಕೆನಾ? ಇದು ಬರ್ತಾ ಇರೋ ಮೆಸೇಜು. ಎಸ್ ಬಾಬಾ, ಇನ್ನೇನು ಹೇಳಬೇಕು ಬಾಬಾ? ಏನಿದು ಕಾರ್ಡು? ದ ಹರ್ಮಿಟ್. ಓಕೆನಾ ಬಾಬಾ? ಇನ್ನೊಂದು ಕಾರ್ಡು ದ ಟವರ್. ನಾ ಹೇಳಿಲ್ವಾ ಹೇಗೆ ಬಿತ್ತು ಗೊತ್ತಾ ಪೇಪರ್ ಕಾರ್ಡ್ಸ್ ಎಲ್ಲ. ಇವಾಗ ಫುಲ್ಲು ಚಲ್ಲಾಪಿಲಿ ಥರ ಬಿತ್ತು. ಅಂದರೆ ಅಷ್ಟು ಆ ಥರ ಅವ್ರಿಗೆ ಅರ್ಥ ಆಗ್ತಿಲ್ಲ. ಎಲ್ಲ ಕಡೆಯಿಂದ ಡಾಬ್ 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 ಅಂತ ಹೊಡೆಯೋಕ್ಕೆ ಶುರುವಾಗಿದೆ ಅಂತ ತೋರಿಸ್ತಿದ್ದಾರೆ. ಇದು ನಿಮ್ಮ ಹೇಟರ್ಸ್ ಕತೆ ನಡೀತಾ ಇರೋದು. ಈಗೊಂದು ಮಾತಾ ಕಾಳಿ ಕಾರ್ಡ್ಸ್ ತೆಗೆದ್ಬಿಡ್ತೀನಿ ಆಯಿತಾ. ಏನು ಹೇಳ್ತಾರೆ ನೋಡ್ಬಿಡೋಣ. ಬಾಬಾ ಪ್ಲೀಸ್ ಬ್ಲೆಸ್ ಮಾತಾ. ಹೇಟರ್ಸ್ಗೆ ಏನು ಶಿಕ್ಷೆ, ಏನು ಹೇಳಬೇಕು ಮಾತಾ? ಹೇಟರ್ಸ್ಗೇನು ಶಿಕ್ಷೆ, ಏನು ಹೇಳಬೇಕು ಪ್ಲೀಸ್ ಗೈಡ್ ಮಾಡಿ. ಇದು ಐ ರಿವೀಲ್ ಯುವರ್ ಒರಿಜಿನಲ್ ಫಾರ್ಮ್ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಫಸ್ಟ್ ಏನು ಹೇಳ್ತಾ ಇದ್ದಾರೆ, ನಿಮ್ಮ ಹೇಟರ್ಸ್ ಯಾವ ಥರ ಷಡ್ಯಂತ್ರಗಳು ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಫಸ್ಟು ಲೈಕ್ ಅಂತೂ ನಿಮ್ಮನ್ನು ಕ್ಲೋಸ್ ಮಾಡಬೇಕು ಅನ್ನೋ ಥರನೇ ಇದು ಆಯಿತಾ. ಕಂಪ್ಲೀಟ್ ಸ್ಟಾಪ್ ಆಗಬೇಕು, ನಿಮ್ಮ ಜೀವನದಲ್ಲಿ ನಿಮ್ಗೆ ಏಳಿಗೆನೇ ಇರಬಾರ್ದು, ಆ ರೀತಿ ಒಂದು ಷಡ್ಯಂತ್ರ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಅಂತೂ ನೀವು ಲೈಫ್ಲೆಸ್ ಆಗಬೇಕು, ಅಂದರೆ ಮುಂದೆ ಜೀವನನೇ ಇರಬಾರ್ದು, ನಿಮ್ಗೆ ಏನೂ ಗೊತ್ತಾಗಬಾರ್ದು, ಯಾವ ಥರ ಏನು ಮಾಡಬೇಕು ಮುಂದೆ ಜೀವನದಲ್ಲಿ ಗೊತ್ತಾಗಬಾರ್ದು, ಆ ಥರ ಒಂದು ಸ್ಟಕ್ ಆಗಬೇಕು, ಒಂದು ಕಡೆ ಒಂದು ನಿಂತು ಹೋಗ್ಬಿಡ್ಬೇಕು ನಿಮ್ಮ ಜೀವನ ಅನ್ನೋ ಥರ ಒಂದು ಮಾಡಿದ್ದಾರೆ. ವರ್ಲ್ಡ್ ಕಾರ್ಡ್ ಫಸ್ಟ್ ಬಂದಿರೋದು. ಓಕೆನಾ? ಅಂದರೆ ಕ್ಲೋಸ್ ಆಗಬೇಕು, ಸ್ಟಾಪ್ ಆಗಬೇಕು ಅಂತ ಒಂದು ನೆಗೆಟಿವಿಟಿ ಮಾಡಿದ್ದಾರೆ, ನೆಗೆಟಿವ್ ಎಂಟಿಟಿ ಕಳಿಸಿದ್ದಾರೆ, ನಿಮ್ಮನ್ನು ಮುಗಿಸೋ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಇದು ಯಾರಿಗೆ ಅನ್ವಯಿಸುತ್ತೆ, ಯಾರಿಗೆ ಈ ಥರ ತೊಂದರೆ ಆಗಿದೆ, ಸೊ ನಿಮಗೆ ಗೊತ್ತಾಗುತ್ತೆ ಯಾರು ಎನರ್ಜಿ ಪಿಕ್ ಆಗಿದೆ ಅಂತ. ಆ್ಯಂಡ್ ನೀವು ಖಂಡಿತ ಅವರನ್ನ ಹೇಟರ್ಸ್ ಅಂತ ಏನೂ ಅಂದ್ಕೊಂಡಿಲ್ಲ, ನಿಮಗೆ ಗೊತ್ತಿಲ್ಲದೇನೂ ಇದ್ದಿರ್ಬೋದು.
ಆಯಿತಾ. ಯಾಕೆ ಅಂತಂದರೆ ನೀವು ಆ ಥರ ಒಂದು ಮನಸ್ಸು ತೋರಿಸ್ತಾ ಇದ್ದಾರೆ ನನಗೆ, ಒಂಥರ ವೆರಿ ಪ್ಯೂರ್ ಕ್ಲೀನ್ ಹಾರ್ಟ್ ಅಂತ ತೋರಿಸ್ತಾ ಇದ್ದಾರೆ. ಲೈಕ್ ಆ ಥರ ನಿಮ್ಮ ಮನಸ್ಸಲ್ಲಿ ಒಂದು ರೀತಿ ಷಡ್ಯಂತ್ರ ಇಲ್ಲ ಅಂತ, ಅದಕ್ಕೆ ಹರ್ಮಿಟ್ ಬಂದಿರೋದು. ಓಕೆನಾ. ಅಂದರೆ ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿ ವೆರಿ ಪ್ಯೂರ್ ಫೀಲಿಂಗ್, ಯಾರ ಬಗ್ಗೆನೂ ಒಂಥರ ಒಂದು ಹೇಟ್ರೆಡ್ನೆಸ್ ಆಗಲಿ, ಕೋಪ, ಜೆಲಸಿ, ಸಿಟ್ಟು ಆ ಥರ ಏನೂ ತೋರಿಸ್ತಾ ಇಲ್ಲ ನನಗೆ. ಆಯಿತಾ. ಈ ಕಾರ್ಡ್ ಹತ್ರ ಹೇಳ್ತಾ ಇದೆ ವೆರಿ ಪ್ಯೂರ್ ಸೋಲ್ ಅಂತ ತೋರಿಸ್ತಾ ಇದ್ದಾರೆ. ಸೊ ನೀವು ಯಾವ ರೀತಿ ಇದ್ರಿ ಅಂಥದ್ರಲ್ಲೂ ನಿಮಗೆ ಈ ರೀತಿ ಒಂದು ಅನ್ಯಾಯ ಮಾಡಿದ್ದಾರೆ. ಅಂದರೆ ಇದು ನಿಮ್ಮ ಸ್ಪಿರಿಚುವಲ್ ಪಾತ್ಗೂ ಕತ್ರಿ ಹಾಕಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ. ನಿಮ್ಮ ಸ್ಪಿರಿಚುವಲ್ ಪಾತ್, ನೀವು ಆಧ್ಯಾತ್ಮಿಕ ದಾರಿಲೂ ಇದ್ರಿ ನೀವು ಅಂತಂದರೆ ಆಧ್ಯಾತ್ಮಿಕ ದಾರಿಗೂ ಕತ್ರಿ ಹಾಕೋ ಪ್ರಯತ್ನ ಮಾಡಿದ್ದಾರೆ. ಬರೀ ನೀವು ಕೆಲಸದಲ್ಲಿದ್ದೀರಾ, ನೀವು ಎಲ್ಲಿದ್ದೀರಾ, ನೀವು ಏನು ಮಾಡ್ತಾ ಇದ್ದೀರಾ ನಿಮಗೆ ಗೊತ್ತು. ಸೊ ಎಲ್ಲ ಕಡೆಯಿಂದ ತೊಂದರೆ ಮಾಡಿದ್ದಾರೆ. ಅರ್ಥ ಆಯ್ತಾ. ಅಂದರೆ ಇದು ಎಲ್ಲ ಎನರ್ಜಿನೂ ಆ ಥರ ಪಿಕ್ ಆಗ್ತಾ ಇದೆ. ಇದು ಬರೀ ಮನೆ ಅಂತ ತೊಗೊಳಕ್ಕಾಗಲ್ಲ, ಅಥವಾ ಒಂದು ಕಡೆ ಅಂತ ತೊಗೊಳಕ್ಕಾಗಲ್ಲ. ಸೊ ನಿಮ್ಮ ಹೇಟರ್ಸ್ ಯಾರು ನಿಮಗೆ ಗೊತ್ತಾಗಬೇಕು. ಸೊ ಈ ಥರ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ. ಇದು ಯಾವ ಥರ ಅಂದರೆ ಬರೀ ಕೆಲಸ ಇದು ಅಂತಲ್ಲ, ನೀವು ಆಧ್ಯಾತ್ಮಿಕ ದಾರಿಲಿದ್ದೀರಾ. ಅರ್ಥ ಆಯ್ತಾ. ಅದಕ್ಕೂ ಕತ್ರಿ ಹಾಕೋ ಪ್ರಯತ್ನ ಮಾಡಿದ್ದಾರೆ. ಓಕೆನಾ. ಅದಕ್ಕೂ ತೊಂದರೆ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಅವ್ರಿಗೆ ಒಂದು ದೇವರ ಮೇಲಿನ ಭಕ್ತಿ ಆಗಲಿ, ಶ್ರದ್ಧೆ ಆಗಲಿ ಇಲ್ಲ. ಆಯಿತಾ. ಆ್ಯಂಡ್ ಅದು ನೀವೇನು ತೋರಿಸ್ತಾ ಇದ್ದೀರಾ, ಭಕ್ತಿ ಶ್ರದ್ಧೆ ಏನು ತೋರಿಸ್ತಾ ಇದ್ದೀರಾ, ಒಂದು ನಂಬಿಕೆ ಏನು ತೋರಿಸ್ತಾ ಇದ್ದೀರಾ ಜೀವನದ ಮೇಲೆ, ಎಷ್ಟು ವರ್ಸ್ಟ್ ಇದೆ. ಟವರ್ ಕಾರ್ಡ್ ಬಂದಿರೋದ್ರಿಂದ ನೀವು ಈ ಥರ ಒಂದು ಟವರ್ ಮೊಮೆಂಟ್ಸ್ ಹೋಗಿದೆ ನಿಮ್ಮ ಲೈಫಲ್ಲಿ. ಆದ್ರೂ ನೀವು ಯಾವ ಥರ ಬಂದಿದ್ದೀರಾ ಅಂತಂದರೆ, ನೀವು ಅಷ್ಟೆಲ್ಲ ಇದ್ರೂ ಕೂಡ ಈ ಹರ್ಮಿಟ್ ಮಧ್ಯ ಬಂದಿರೋದ್ರಿಂದ ನಿಮ್ಮ ಬ್ಯಾಲೆನ್ಸ್ ಹೆಂಗೆ ಮಾಡಿದ್ರಿ ನೀವು ಅಂತ ತೋರಿಸ್ತಾ ಇದ್ದಾರೆ. ಹೇಗೆ ಈ ಥರ ಒಂದು ಟವರ್ ಮೊಮೆಂಟಿಂದ ಆಚೆ ಬರೋಕ್ಕಾಯ್ತು ಅಂದರೆ, ನಿಮ್ಮ ಬ್ಯಾಲೆನ್ಸ್ ಮಾಡೋಕ್ಕಾಯ್ತು. ನಿಮಗೆ ನಿಮ್ಮ ಎಮೋಷನ್ಸ್ ಕಂಟ್ರೋಲ್ ಮಾಡಿದ್ರಿ. ನಿಮಗಾಗಿದ್ದು ಫಿಸಿಕಲ್ ಪೇಯ್ನ್ ಇರ್ಬೋದು, ಎಲ್ಲ ಥರ ತೊಂದರೆ ಮಾಡಿದ್ದಾರೆ. ಆಯಿತಾ. ಬರೀ ಇದು ಫೈನಾನ್ಷಿಯಲ್ ಪ್ರಾಬ್ಲಮ್ ಅಲ್ಲ, ನಿಮ್ಮನ್ನು ಮುಗಿಸೋ ಪ್ರಯತ್ನ ಅಂತಂದರೆ ಭಯಂಕರ ನೆಗೆಟಿವಿಟಿ ಮಾಡಿರೋದು ಇದು. ಆಯಿತಾ. ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಸೊ ಎಲ್ಲ ರೀತಿ ಮೂನ್ ಸೈಕಲಲ್ಲೂ ಆಯಿತಾ, ಎಷ್ಟು ಥರ ಸಾಧ್ಯ ಅಷ್ಟು ಥರ ಒಂದು ನೆಗೆಟಿವಿಟಿ ಮಾಡಿದ್ದಾರೆ. ಬಟ್ ಅದು ನಿಮಗೆ ತಟ್ಟಿರುತ್ತೆ. 100% ಒಂದಷ್ಟು ತೊಂದರೆಗಳಾಗಿರುತ್ತೆ, ನೋವಾಗಿದೆ, ಭಯಂಕರ ಟವರ್ ಕಾರ್ಡ್ ಬಂದಿರೋದ್ರಿಂದ ಟವರ್ ಮೊಮೆಂಟ್ಸೇ ಫೇಸ್ ಮಾಡಿದ್ದೀರಾ. ಆಯಿತಾ. ಯಾವ ಥರ ಆಚೆ ಬರೋದು, ಈ ಥರ ಒಂದು ಕಷ್ಟ ಬಂದುಬಿಡ್ತಲ್ಲ ಅನ್ನೋ ಥರ ಒಂದು ಟೆನ್ಷನ್ನು ತೊಗೊಂಡಿದ್ದೀರಾ, ಭಯಂಕರ ಟೆನ್ಷನ್ ತೊಗೊಂಡಿದ್ದೀರಾ. ಇದು ಬರೀ ನಿಮ್ಮ ನಿಮ್ಮ ಲೈಫಲ್ಲಿ ಇದು ಮೋರ್ ದೆನ್ 7 to 8 years ಮೇಲೇನೆ ಆಯಿತಾ ನರಳಿರೋದು ಇದು. ಆಯಿತಾ. ನಿಮಗೆ ಮಾಡಿರೋದು ಈ ಥರ ಒಂದು ಟವರ್ ಮೂಮೆಂಟ್ ತಂದಿರೋದು ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಅವ್ರಿಗೆ ಈ ರೀತಿ ನಿಮ್ಮನ್ನು ಕ್ಲೋಸ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ನಿಮ್ಮ ಹೇಟರ್ಸ್. ಓಕೆನಾ. ಬಟ್ ಇಲ್ಲಿ ಬರ್ತಾ ಇದೆ ನೋಡಿ, ಈ ಕಾರ್ಡ್ ಏನು ಹೇಳ್ತಾ ಇದ್ದಾರೆ, ಮಾತೆ ಕಾರ್ಡ್ ಇದು. ಸ್ವಸ್ವರೂಪ, ಐ ರಿವೀಲ್ ಯುವರ್ ಒರಿಜಿನಲ್ ಫಾರ್ಮ್. ಸೊ ನೀವು ಯಾವ ರೀತಿ ಇದನ್ನೆಲ್ಲ ತಡ್ಕೊಂಡು ಈ ಥರ ಒಂದು ಟವರ್ ಮೂಮೆಂಟ್ ನಿಮಗೆ ಮಾಡಿದ್ರು ನಿಮ್ಮ ಹೇಟರ್ಸು. ಹೇಗೆ ಸಾಧ್ಯ ಆಯಿತು ನಿಮ್ಗೆ ಆಚೆ ಬರೋದಕ್ಕೆ, ಹೇಗೆ ಸಾಧ್ಯ ಆಯಿತು ತಡ್ಕೊಳ್ಳೋಕ್ಕೆ? ಇದು ಯಾವ ಥರ ಅಂದರೆ, ಇವಾಗ ಬರೀ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂತಂದರೆ ಬರೀ ಇಷ್ಟು ದುಡ್ಡು ವ್ಯಯ ಅಂತಲ್ಲ, ಭಯಂಕರ ಅಂದರೆ ಒಂದು ಸಡನ್ನಾಗಿ ಏನೋ ಒಂದು ಹೆಲ್ತ್ ಇಶ್ಯೂ ಆಯಿತು, ಲಕ್ಷಗಟ್ಟಲೆ ಖರ್ಚು. ಆಯಿತಾ. ಆ ಥರ ಅಂದರೆ ಇನ್ನೇನೋ ಕಡೆ ಹೋಗ್ತೀರಾ, ಇನ್ನೇನೋ ಒಂದು ಲಕ್ಷಗಟ್ಟಲೆ ಖರ್ಚು, ಇನ್ನೇನೋ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು. ಆ ಥರ ತೋರಿಸ್ತಾ ಇರೋದು ಟವರ್ ಮೂಮೆಂಟ್ ಅಂತ ನಿಮಗೆ ಹಿಟ್ಟಾಗಿರೋದು. ಅಥವಾ ನೀವು ಯಾರಿಗೋ ಒಂದು ಲೋನ್ ಅಂತ ಲೋನ್ ಕೊಟ್ಟಿಲ್ಲ, ಅವರು ವಾಪಸ್ಸು ಅಂತಿರ್ಬೋದು. ಯಾವ ಥರ ತೊಂದರೆ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ. ಆ ರೀತಿ ಎಲ್ಲ ಅನುಭವಿಸಿದ್ದೀರಾ. ಆ್ಯಂಡ್ ಅದರಿಂದ ಏನಂದರೆ ನಿಮಗೆ ನಿಮ್ಮ ದುಡ್ಡು ಕಾಸು ಕೈಯಲ್ಲಿಲ್ಲ ಅಂದರೆ ಹೇಗೆ ಬದುಕೋಕ್ಕಾಗತ್ತೆ. ಸೊ ಅದಕ್ಕೆ ನೀವು ಕೇಳಿದಾಗ ಇರ್ಬೋದು, ಅಥವಾ ನೀವು ಏನು ಮಾತಾಡಿದ್ದೀರಾ ಏನೋ ಅದಕ್ಕೋಸ್ಕರ ನಿಮ್ಮನ್ನೇ ಮುಗಿಸೋ ಪ್ರಯತ್ನವೂ ಮಾಡಿದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರೆ. ಸೊ ಇದು ಬರೀ ಸೋಲದ ತೊಂದರೆ ಅಂತಲ್ಲ, ಎಂತೆಂಥ ಆಫೀಸ್ ಅಂತ ತೊಗೊಳ್ಳಿ, ಅಥವಾ ಮನೆ ಅಂತ ತೊಗೊಳ್ಳಿ, ಎಲ್ಲಾದರೂ ತೊಗೊಳ್ಳಿ, ಈ ರೀತಿ ಒಂದು ನೆಗೆಟಿವಿಟಿ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಇದು ಎಕ್ಸ್ಟ್ರೀಮ್ ನೆಗೆಟಿವಿಟಿ. ಯಾವ ಥರ ಅಂದರೆ ಕ್ಲೋಸ್ ಮಾಡೋ ನೆಗೆಟಿವಿಟಿ, ಕ್ಲೋಸೇ ಮಾಡಬೇಕು ಅನ್ನೋ ಥರ ಒಂದು ನೆಗೆಟಿವಿಟಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಸೊ ಅದಕ್ಕೋಸ್ಕರ ಈಗ ಮಾತೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮಗೆ
ನಿನ್ನ ನಿಜ ರೂಪ ಏನು ಅಂತ ತೋರಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಮುಂಚೆನೂ ಡಿವೈನ್ ಚೈಲ್ಡೇನೆ ಆಯಿತಾ. ಭಗವಂತನ ಯಾವ ಥರ ನೀವು ನಂಬಿಕೊಂಡು ನಂಬಿ ದಾಟಿದ್ದೀರಾ, ಈ ತೊಂದರೆಗಳನ್ನ ಹೇಗೆ ದಾಟಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತಾ ಇದ್ದಾರೆ. ಯಾತಕ್ಕೆ ಅಂತಂದರೆ ನೀನು ನನ್ನ ನಂಬದೆ, ನಾನು ನಿನ್ನ ಕೈ ಬಿಟ್ಟಿಲ್ಲ. ನಿನ್ಗೆ ಎಂಥ ಪರಿಸ್ಥಿತಿ ಬಂದರೂ ಟವರ್ ಮೇಲೆ ಟವರ್ ಹೊಡೆದಿದೆ, ಒಂದಾಗತ್ತೂ ಒಂದು ತೊಂದರೆಗಳು ಬಂದಿದೆ ನಿಮಗೆ. ಆದರೆ ನೀವು ನಂಬಿಕೆ ಬಿಡಲಿಲ್ಲ ಅಥವಾ ಧೈರ್ಯ ಗೆಡಲಿಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ನಿಮಗೆ ಗೊತ್ತಿತ್ತು ಯಾರು ನಿಮ್ಮ ನಂಬಿದ್ದೀರಾ ಅವ್ರು ಕೈ ಬಿಡೋದಿಲ್ಲ ಅಂತ. ಲಾಸ್ ಆಗಿದೆ ಆಯಿತಾ, ಲಾಸ್ ಆಗಿರ್ಬೋದು, ಹೆಲ್ತ್ ವಿಷಯದಲ್ಲಿ ತೊಂದರೆ ಆಗಿರ್ಬೋದು, ಏನೇ ಆದ್ರೂ ನೀವು ಈಗ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ನಿಮ್ಮನ್ನು ಒಂದು ತೊಂದರೆಯಿಂದ ಆಚೆ ಅಂತೂ ತಂದಿದ್ದಾರೆ ಆಯಿತಾ, ತಂದಿದ್ದಾರೆ. ಅದನ್ನೇ ಹೇಳ್ತಾ ಇದ್ದಾರೆ, ತಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇವಾಗ ನಿಮಗೆ ಅರ್ಥ ಆಗ್ತಾ ಇದೆ ಅಂತಲೂ ಹೇಳ್ತಾ ಇದ್ದಾರೆ. ನಾನೇನಾಗಿದ್ದೆ ಮುಂಚೆ, ಯಾವ ಥರ ಇದ್ದಿರ್ಬೋದು ನೀವು, ಒಂದು ರೀತಿ ಭಯ ಇರ್ಬೋದು, ಯಾವ ಥರ ಜನಗಳನ್ನ ಫೇಸ್ ಮಾಡೋದು ಅಂತಿರ್ಬೋದು. ಈ ಇನ್ನೊಂದಷ್ಟು ಎನರ್ಜಿ ಸ್ವಲ್ಪ ಈ ಇಂಡಿವಿಜುವಲ್ ಒಬ್ಬರೇ ಆಗ್ಬಿಟ್ಟಿದ್ದೀರಾ ಅಂತಲೂ ತೋರಿಸ್ತಾ ಇದ್ದಾರೆ. ಇಂಡಿಪೆಂಡೆಂಟಾಗಿ ಒಬ್ಬರೇ ಇದ್ರಾ, ಮಕ್ಕಳನ್ನ ಒಬ್ಬರೇ ನೋಡ್ಕೋಬೇಕಾಯಿತು ಅಂತಲೂ ತೋರಿಸ್ತಾ ಇದ್ದಾರೆ ಆಯಿತಾ. ಯಾವ ಥರ ನೆಗೆಟಿವಿಟಿ ಮಾಡಿದ್ದಾರೆ, ಸೊ ನಿಮಗೆ ಗೊತ್ತಿರುತ್ತೆ ಜೀವನದಲ್ಲಿ. ಸೊ ಆ ಥರ ಇದ್ದಾಗ ನೀವು ನೋಡ್ಕೋಬೇಕಾಯ್ತು ಮಕ್ಕಳನ್ನ, ಹೇಗೆ ಸಾಕಬೇಕು, ಹೇಗೆ ಬೆಳೆಸಬೇಕು ಅಂತ ಇರ್ಬೋದು, ಅಥವಾ ಕೆಲಸಕ್ಕೆ ಅಂತ ಹೋದರೆ ಅಲ್ಲಿ ಇನ್ನೊಂದು ಥರ ತೊಂದರೆ ಇದ್ದಿರ್ಬೋದು. ಸೊ ಯಾವ್ಯಾವ ರೀತಿ ಎಲ್ಲೆಲ್ಲಿ ಸಾಧ್ಯ ಎಲ್ಲ ಕಡೆ ಟವರ್ ಮೂಮೆಂಟ್ ಹೊಡೆದಿದೆ ನಿಮಗೆ ಆಯಿತಾ. ಇದು ಈವನ್ ಇದು ಥರ್ಡ್ ಪಾರ್ಟಿ ಇಂಟರ್ವೆನ್ಷನ್ ಕೂಡ ಇರ್ಬೋದು ಅಂತ, ಇಂಟರ್ವೆನ್ಷನ್ ಕೂಡ ಇರುತ್ತೆ ಆಯಿತಾ. ನಿಮ್ಮ ಲೈಫಲ್ಲಿ ನಿಮಗೆ ಅರ್ಥ ಮಾಡ್ಕೋಬೇಕು ಯಾರು ಅಂತ. ಆ್ಯಂಡ್ ಇನ್ನೊಂದು ಹೇಳ್ತೀನಿ ನಾನು, ಥರ್ಡ್ ಪಾರ್ಟಿ ಅಂತಂದರೆ ಬರೀ ಲವರ್ ಅಂತಲೇ ಅಲ್ಲ ಆಯಿತಾ. ಈವನ್ ಫ್ಯಾಮಿಲಿಯವರು ಕೂಡ ಇರ್ಬೋದು, ಯಾರು ಇಂಟರ್ವ್ಯೂನ್ ಮಾಡಿ, ಈವನ್ ಇದು ಇನ್ಲಾಸ್ ಇರ್ಬೋದು, ಅಥವಾ ಪೇರೆಂಟ್ಸು ಇರ್ಬೋದು, ಅಥವಾ ಏನು ಸಿಸ್ಟರು, ಬ್ರದರು, ಯಾರು ಇರ್ಬೋದು ಆಯಿತಾ. ಆ್ಯಂಡ್ ನಿಮ್ಮ ಆಂಟಿ, ನಿಮ್ಮ ಯಾರಾದ್ರೂ ಓಕೆನಾ, ಯಾರಾದರೂ ಥರ್ಡ್ ಪಾರ್ಟಿ, ಇನ್ಕ್ಲೂಡಿಂಗ್ ಫ್ರೆಂಡ್ಗಳಿರ್ಬೋದು, ನೈಬರ್ಸ್ ಇರ್ಬೋದು, ಯಾರೋ ಏನೋ ಹಚ್ಕೊಟ್ಟು ಆ ಥರ ಒಂದು ಬ್ರೇಕ್ ಮಾಡೋ ಪರಿಸ್ಥಿತಿ ಮಾಡಿರ್ಬೋದು. ಅಥವಾ ನೀವು ಬ್ರೇಕ್ ಆಗಲಿಲ್ಲ ಅಂತಂದಾಗ ಇನ್ನೂ ನಿಮ್ಮ ಆತ್ಮ ಒಂಥರ ನಿಮ್ಮ ಸ್ಟ್ರೆಂತ್ ಏನಿತ್ತು, ನಿಮ್ಮ ಶಕ್ತಿ ಏನಿತ್ತು, ಅದನ್ನು ಕಟ್ ಮಾಡೋ ಪ್ರಯತ್ನ ಮಾಡಿರ್ಬೋದು, ಮಕ್ಕಳನ್ನ ದೂರ ಮಾಡಿರ್ಬೋದು, ಏನೇನು ಮಾಡಿರ್ಬೋದು, ನೆಗೆಟಿವಿಟಿ ಎಲ್ಲ ಈ ಥರ ಪ್ಲ್ಯಾನ್ ಮಾಡಿದ್ದಾರೆ ಆಯಿತಾ. ಮಕ್ಕಳ ತನಕನೂ ಬಿಟ್ಟಿಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಮಕ್ಕಳ ತನಕನೂ ಬಿಟ್ಟಿಲ್ಲ, ಅನ್ಯಾಯ ಮಾಡಿರೋದು ನಿಜ ಓಕೆನಾ. ಸೊ ಅದಕ್ಕೆ ಇವಾಗ ಮಾತೆ ಏನು ಹೇಳ್ತಾ ಇದ್ದಾರೆ, ನೀನು ಅರ್ಥ ಮಾಡಿಕೊಂಡೆ, ಇವಾಗ ನಿನ್ನಲ್ಲಿರೋ ಶಕ್ತಿ ನಿನಗೆ ಅರ್ಥ ಆಯಿತು. ನಾನು ಏನು ಮಾಡಬಹುದು, ಎಂಥ ತೊಂದರೆಗಳು ಬಂದ್ರೂ, ಬಿರುಗಾಳಿ ಬೀಸ್ತು, ಚಂಡಮಾರುತ ಹೇಳ್ತು, ಎಂತೆಂಥ ತೊಂದರೆಗಳು ಬಂದ್ರೂ ನಾನು ಯಾವ ರೀತಿ ಅಲ್ಲಿಂದ ಆಚೆ ಬಂದೆ, ಹೇಗೆ ಬಂದೆ ಅನ್ನೋದು ನಿಮಗೆ ಅರ್ಥ ಆಗ್ತಾ ಇದೆ. ಯಾಕೆ ಅಂತಂದರೆ ನೀವು ಸ್ಪಿರಿಚುವಲ್ ಪಾತಲ್ಲಿ ಇದ್ರಿ, ಆಧ್ಯಾತ್ಮಿಕ ದಾರಿಯಲ್ಲಿರುವಾಗ ಎಷ್ಟೇ ತೊಂದರೆಗಳು ಬರ್ಬೋದು, ಬರಲ್ಲ ಅಂತಲ್ಲ. ಆದರೆ ಒಂದಲ್ಲ ಒಂದು ಸಮಯದಲ್ಲಿ ಇನ್ನೇನು ಮುಳುಗೋಯ್ತು ಹಡಗು ಅಂತಂದ ತಕ್ಷಣ ಯಾರೋ ಬಂದು ಸೇವ್ ಮಾಡಿರ್ತಾರೆ. ಇನ್ನೇನು ಮುಗೀತು, ಜೀವನ ಮುಗಿದೋಯ್ತು ಅಂದಾಗ ಯಾರೋ ಬಂದು ಹೆಲ್ಪ್ ಬಂದಿರುತ್ತೆ. ಸೊ ಈ ಥರ ಇರೋದು ಆಯಿತಾ. ಆದರೆ ನಿಮ್ಮನ್ನು ಮುಗ್ಸೋಕ್ಕಾಗಲಿಲ್ಲ ಆಯಿತಾ. ಇದು ವೆರಿ ಕ್ಲಿಯರಾಗಿ ಬರ್ತಾ ಇರೋದು. ಇದನ್ನೇ ಮಾತೆ ಹೇಳ್ತಾ ಇದ್ದಾರೆ, ನಿನ್ನ ತೊಂದರೆ ಅಂತಂದಾಗ ನಿನಗೆ ಯಾವ ರೀತಿ ಒಂದು ಸಹಾಯ ಸಿಕ್ತು, ಯಾವ ರೀತಿ ನೀನು ಆ ತೊಂದರೆಗಳಿಂದ ಆಚೆ ಬರೋಕ್ಕಾಯ್ತು, ನಾನಿದ್ದೆ ನಿನ್ನ ಜೊತೆಗೆ, ನಿನ್ನ ಮುಂದೆ ನಾನು ನಿಂತಿರ್ತಿದ್ದೆ ಯಾವಾಗ್ಲೂ, ಎಂಥ ತೊಂದರೆ ಬಂದರೂ ನಾನು ನಿನ್ನನ್ನು ಕಾಪಾಡಿ ಆಚೆ ತಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಓಕೆನಾ. ಜೊತೆಗೆ ಇವಾಗ ನೀನು ಬಿಫೋರ್ ನೇಮ್, ಶೇಮ್, ಟ್ರಾಮಾ, ಈಗೋ, ಸೊ ಎಲ್ಲ ಥರ ತೊಂದರೆಗಳು ಆಗಿದೆ. ಭಯಂಕರ ಅಪವಾದ ಆಗಿದೆ, ಅಪಕೀರ್ತಿ ಮಾಡಿದ್ದಾರೆ, ಅಂದರೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಅಪಪ್ರಚಾರ ಮಾಡಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಇದು ಯಾರ ಜೀವನದಲ್ಲಿ ನಡೆದಿರುತ್ತೆ ನಿಮಗೆ ಅರ್ಥ ಆಗಬೇಕು. ಇದು ನಿಮ್ಮ ಹೇಟರ್ಸ್ ಮಾಡಿರೋ ಕತೆ ಆಯಿತಾ. ಇದು ಸ್ಟೋರಿ ಹೇಳ್ತಾ ಇದ್ದಾರೆ. ಈ ಥರ ನನ್ನ ಮಗುಗೆ ಈ ಥರ ಒಂದು ತೊಂದರೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಮಾತೆ ಭಗವಂತ, ನಾವು ಯಾರನ್ನು ನಂಬಿರ್ತೀವಿ ಅವರು ಯಾವತ್ತೂ ಭೇದ ಭಾವ ಮಾಡಲ್ಲ ಆಯಿತಾ. ಆ ಮಗು ಒಳ್ಳೆಯದು, ಈ ಮಗು ಒಳ್ಳೆಯದು, ಇದು ತುಂಬ ಒಳ್ಳೆಯ ಮಗು ನನಗೆ, ಅದರಿಂದ ಇದಕ್ಕೆ ಜಾಸ್ತಿ ದುಡ್ಡಿನ ಸುರಿಮಳೆ ಆಗುತ್ತೆ, ಆ ಥರ ಅಲ್ಲ. ಇದು ನಮ್ಮ ಕರ್ಮದ ಬುದ್ಧಿ ಅಷ್ಟೇ ಆಯಿತಾ. ಸೊ ಬಟ್ ನಾವು ಇವಾಗ ಏನು ಕರ್ಮದ ಬುದ್ಧಿ ಹೊತ್ಕೊಂಬಂದಿರ್ತೀವಿ ಅದನ್ನು ಕ್ಲಿಯರ್ ಮಾಡ್ಕೋಬೇಕಾಗಿತ್ತು. ಈಗ ಅದೇ ಮಾಡ್ಕೊಂಡಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ. ಕ್ಲಿಯರ್ ಆಗ್ತಾ ಇದೆ. ನೀವು ಏನೇನು ಅನ್ಯಾಯ ಆಗಿತ್ತು ನಿಮ್ಮ ಜೀವನದಲ್ಲಿ, ಅಥವಾ ಹಿಂದಿನ ಜನ್ಮದ ಯಾವುದೋ ಜನ್ಮದ್ದು ಆಯಿತಾ, ಏನೋ ಒಂದು ಬುದ್ಧಿ ಎತ್ಕೊಂಬಂದಿರ್ತೀವಿ. ಸೊ ಅದನ್ನು ಕ್ಲಿಯರ್ ಮಾಡೋಕ್ಕೆ ಇವಾಗ ಈ ಲೈಫಲ್ಲಿ ಸ್ವಲ್ಪ ಶ್ರಮ ಪಡಬೇಕಾಗತ್ತೆ, ಸ್ವಲ್ಪ ತೊಂದರೆ ಪಡಬೇಕಾಗತ್ತೆ. ಬಟ್ ಇಲ್ಲಿ ತೋರಿಸ್ತಿರೋದು ಅಲ್ಪ ಸ್ವಲ್ಪ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಪ ಸ್ವಲ್ಪ ತೊಂದರೆ ಅಲ್ಲ. ಹಾಗಿತ್ತಂದರೆ ಬಂದ್ಬಿಡ್ಬೋದು, ಮೇಲೆ ಎದ್ದೇಳ್ಬೋದು. ಬಟ್ ಇದು ಭಯಂಕರ ಟವರ್ ಮೂಮೆಂಟ್ಸ್ ಮಾಡಿದ್ದಾರೆ ನಿಮ್ಮ ಲೈಫಲ್ಲಿ. ಈಗ
ಅದಕ್ಕೇನೆ ಹೇಳ್ತಾ ಇದ್ದಾರೆ, ನೀನು ಒಂದು ನಿನ್ನ ಹೆಸರು ಹಾಳು ಮಾಡಿದ್ರು ಜನಗಳು, ಮಸಿ ಬಳಿಯೋ ಪ್ರಯತ್ನ ಏನು ಮಾಡಿದ್ರು ಆಯಿತಾ, ತುಂಬ ಅನ್ಯಾಯ ಮಾಡಿದ್ದಾರೆ ಇಲ್ಲಿ ಅಂತಲೇ ತೋರಿಸ್ತಾ ಇದ್ದಾರೆ ಮಾತೆ ಆಯಿತಾ. ಈ ರೀತಿ ಒಂದು ಅನ್ಯಾಯ ಮಾಡಿ ನಿಮ್ಮ ಬಗ್ಗೆ ಒಂದು ಕೆಟ್ಟದಾಗಿ ಅಪಪ್ರಚಾರ ಮಾಡಿ ನಿಮ್ಮನ್ನು ಒಂದು ರೀತಿ ಎಷ್ಟರ ಮಟ್ಟಿಗೆ ಸಾಧ್ಯನೋ ಅಷ್ಟರ ಮಟ್ಟಿಗೆ ಒಂದು ರೀತಿ ಭಯ, ಎಮೋಷನಲಿ ನೀವು ತುಂಬ ವೀಕ್ ಆಗಿಬಿಟ್ರಿ ಅಂತಲೂ ತೋರಿಸ್ತಾ ಇದ್ದಾರೆ ಆಯಿತಾ. ನಿಮಗೆ ಮನಸ್ಥೈರ್ಯ ಅನ್ನೋದೇ ಇರಲಿಲ್ಲ, ನಿಮಗೆ ಒಂದು ಸಮಯದಲ್ಲಿ ಧೈರ್ಯ ಅನ್ನೋದೇ ಇರಲಿಲ್ಲ. ಮನಸ್ಥೈರ್ಯ ಹೆಂಗೆ ಸಾಧ್ಯ, ನಾನು ನಾಳೆ ಏನಪ್ಪ ಅನ್ನೋ ಥರ ಒಂದು ಭಯದಲ್ಲಿ ಬದುಕಿದ್ರಿ, ಬಂದಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಯು ಆರ್ ಡಿವೈನ್ ಅಂತಿದ್ದಾರೆ. ಯಾತಕ್ಕೆ ಇದೆಲ್ಲ ನೀನು ಆಚೆ ಬರೋಕ್ಕಾಯ್ತು ಅಂತಂದರೆ, ನೀನು ನನ್ನ ಮಗು ಅಂತ ಹೇಳ್ತಾ ಇದ್ದಾರೆ, ಡಿವೈನ್ ಚೈಲ್ಡ್ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಸೊ ಹಾಗಾಗಿ ಯು ಸ್ಟಿಲ್ ಆರ್ ಅಂತಿದ್ದಾರೆ. ಈಗಲೂ ನೀನು ನನ್ನ ಡಿವೈನ್ ಚೈಲ್ಡ್, ಡೋಂಟ್ ವರಿ. ಈ ಥರ ಎಲ್ಲ ತೊಂದರೆ ಮಾಡೋಕ್ಕೆ ಬಿಟ್ಬಿಟ್ಟಿಯಲ್ಲ ನನಗೆ ಮಾತಾ, ಅಂದರೆ ನೀವೇನು ಹತ್ಕೊಂಡಿರ್ತೀರ ಅಲ್ವಾ, ಒಂದು ಸಮಯ ಸಂಕಟ ಅಂತ ಬಂದಾಗ ತುಂಬ ದುಃಖ ಪಡ್ತೀವಿ. ಈ ಥರ ನನ್ನನ್ನು ಯಾಕೆ ಕಳಿಸ್ತಾ ಇದೆಯಾ, ನಾನು ಯಾಕೆ ಇದೆಲ್ಲ ಅನುಭವಿಸ್ಬೇಕಾಯ್ತು, ನಾನೇನು ತಪ್ಪು ಮಾಡಿಲ್ಲ, ನಾನು ಯಾಕೆ ಹಿಂಗೆ ಅನುಭವಿಸ್ಬೇಕು, ಬೇರೆಯವರೆಲ್ಲ ಚೆನ್ನಾಗೇ ಇದ್ದಾರೆ, ಒಂದು ವಿದ್ಯೆ ಇಲ್ಲದೆ ಇರ್ಬೋದು ಅಥವಾ ಹಣಕಾಸು ಇಲ್ಲದೆ ಇರ್ಬೋದು, ಬೇರೆಯವ್ರ ಹತ್ರ ಏನೂ ಇಲ್ಲ ಅಂಥದ್ರಲ್ಲೂ ಖುಷಿಯಾಗಿದ್ದಾರೆ, ನನಗೆ ಯಾಕೆ ಈ ಥರ ಆಗ್ತಾಯಿದೆ, ನಾನು ಏನು ಬಯಸ್ತಾ ಇಲ್ಲ ಕೆಟ್ಟದು ಆಯಿತಾ, ಯಾರಿಗೂ ಬಯಸ್ತಾ ಇಲ್ಲ, ಜೊತೆಗೆ ನನಗೇನು ದುಡ್ಡಿನ ಸುರಿಮಳೆ ಆಗಬೇಕು ಅಂತ ಇಲ್ಲ ಅಥವಾ ಇನ್ನೇನೂ ಇಲ್ಲ, ಬಟ್ ಸ್ಟಿಲ್ ನಾನು ತೊಂದರೆ ಅನುಭವಿಸ್ತಾನೆ ಇದ್ದೀನಿ, ಈ ಥರ ಒಂದು ಅನ್ಯಾಯ ಮಾಡ್ತಾನೆ ಇದ್ದಾರೆ, ಅನ್ಯಾಯವಾಗಿ ನನಗೆ ಈ ಥರ ಒಂದು ನೆಗೆಟಿವಿಟಿ ಮಾಡ್ತಿದ್ದಾರೆ ಅಂತಂದಾಗ ಯಾಕೆ ಅಂತ ನೀವು ಪ್ರಶ್ನೆ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಮಾತೆ. ಯಾತಕ್ಕೆ ಅಂತ ಅಂದರೆ, ನಿನಗೆ ಅರ್ಥ ಆಗಬೇಕಾಯ್ತು, ಇದೇ ನಿನ್ನ ಜೀವನದ ಪಾಠ, ಕಲಿಬೇಕಾಯ್ತು, ಈಗಲಾದರೂ ಅರ್ಥ ಮಾಡ್ಕೋಬೇಕು ನೀವು. ಲೈಕ್ ಈ ಥರ ಬಂದರು, ತೊಂದರೆ ಮಾಡಿದ್ದಾರೆ ಅಂತಂದರೆ ಇನ್ನು ಮುಂದೆ ನೀವು ಯಾವ ಥರ ಇರಬೇಕು ಅಂತ ನಿಮ್ಗೆ ಅರ್ಥ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಕಾಳಿ ಬ್ರಿಂಗ್ಸ್ ಯು ಹೋಮ್ ಟು ಯುವರ್ ಸೋಲ್ ಎಸೆನ್ಸ್ ಅನ್ಟಚ್ಡ್ ಬೈ ಲೈಫ್ ಡಿಸ್ಟಾರ್ಷನ್ಸ್. ಸೊ ಇದೇ ನಿಮಗೆ ಪಾಠ ಅಂತ ಹೇಳ್ತಾ ಇದ್ದಾರೆ. ಯಾತಕ್ಕೆ ನೀವು ಈ ಥರ ಎಲ್ಲ ಒಂದು ಅನುಭವಿಸ್ಬೇಕಾಯ್ತು, ಈ ಥರ ಎಲ್ಲ ಒಂದು ತೊಂದರೆಗಳನ್ನ ಅನುಭವಿಸ್ಕೊಂಡು ಇಷ್ಟು ದೂರ ಬರಬೇಕಾಯ್ತು ಅಂತಂದರೆ ಇದೇ ಈ ಜೀವನದ ಪಾಠ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಏನೇ ಮಾಡೋಕ್ಕಾಗೋದಿಲ್ಲ, ಅನುಭವಿಸ್ಲೇಬೇಕಾಯ್ತು, ಅನುಭವಿಸಿದ್ರಿ ಓಕೆನಾ. ಬಟ್ ಇವಾಗ ಏನಾಗಿದೆ, ನೀವು ಅನುಭವಿಸಿದ್ರಿಂದ ಇದು ನಿಮಗೆ ಕ್ಲೋಸ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ಸೊ ವರ್ಲ್ಡ್ ಕಾರ್ಡ್ ಇದು ನಿಮಗೆ ಕ್ಲೋಸ್ ಆಯಿತು, ಬಟ್ ಇದೇ ಪ್ರಾಬ್ಲಮ್ಮು ನಿಮ್ಮ ಹೇಟರ್ಸ್ಗೆ ಇನ್ನೂ ಶುರು ಆಗೋಗಿದೆ ಆಗ್ಲೇನೆ. ಅವ್ರಿಗೂ ಅರ್ಥ ಆಗ್ತಾ ಇಲ್ಲ ಯಾಕೆ ಅಂತ. ಅವ್ರೇನಾದ್ರು ಸ್ಪಿರಿಚುವಲ್ ಪಾತಲ್ಲಿ ಇದ್ದಾರೆ. ಇದರಲ್ಲಿ ಇನ್ನೂ ಒಂದು ಹೇಳ್ತಾ ಇದ್ದಾರೆ, ನೆಗೆಟಿವಿಟಿ ಯಾವ ರೀತಿ ಮಾಡಿದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರೆ. ಸೊ ಯಾರೆಲ್ಲ ನೆಗೆಟಿವಿಟಿ ಮಾಡೋದಕ್ಕೆ ಸಾಥ್ ಕೊಟ್ಟಿದ್ದಾರೆ ಓಕೆನಾ, ಸಾಥ್ ಕೊಟ್ಟಿದ್ದಾರೆ ಅಂದರೆ ಓಕೆ ಮಾಡಿಬಿಡು, ಮುಗಿಸ್ಬಿಡು, ಏನು ಪರವಾಗಿಲ್ಲ, ಏನು ಗೊತ್ತಾಗಲ್ಲ ಅನ್ನೋ ಥರ ಅಂತ ಹೇಳಿ ತೋರಿಸ್ತಾ ಇದ್ದಾರೆ ಮಾತೆ ಓಕೆನಾ. ಸೊ ಇದರಲ್ಲಿ ಪ್ರೂಫ್ ಏನೂ ಇರೋದಿಲ್ಲ. ನೀವು ಈ ಥರ ಒಂದು ನೆಗೆಟಿವಿಟಿ ಈ ಥರ ಮಾಡಿಸಿದ್ರೆ ಸಡನ್ನಾಗಿ ಏನೋ ಉಸಿರು ಹೋಗೇ ಬಿಡ್ತಾರೆ, ಏನೋ ಆಗುತ್ತೆ, ಏನೋ ಆಗೋಗುತ್ತೆ. ಸೊ ಆ ಥರ ಎಲ್ಲ ಇರುವಾಗ ಜನ ಏನು ಅಂದ್ಕೊಂಬಿಟ್ಟಿದ್ದಾರೆ, ಗೊತ್ತಾಗಲ್ಲ ಜನಕ್ಕೆ, ಬೇರೆಯವ್ರಿಗೆ ಗೊತ್ತಾಗಲ್ಲ ನಾವು ಮಾಡಿರೋ ನೆಗೆಟಿವಿಟಿ ಅನ್ನೋ ಥರ ಒಂದು ನೆಗೆಟಿವಿಟಿ ಮಾಡಿಸಿದ್ದಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ. ಇಲ್ಲಿ ನೋಡಿ, ಇದು ಹೆಂಗಿದೆ, ಅವ್ರು ಮಾಡ್ತಾ ಇರೋದು ಯಾವ ಥರ ಆಗಿದೆ ಅಂತಂದರೆ, ಇದು ನಾನ್ ಸ್ಟಾಪ್, ಇದು ಅವ್ರು ಮಾಡಿದ ಕರ್ಮ ಯಾವ ಥರ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ ನನಗೆ. ಇಲ್ಲಿ ನೋಡು ಅಂತಂದರು, ಇದು ಲೈಫ್ ಲಾಂಗು ಆಯಿತಾ, ಬರಬೇಕು, ಹುಟ್ಟು ಬರಬೇಕು, ಮತ್ತೆ ಸಾವು, ಮತ್ತೆ ಹುಟ್ಟು ಬರಬೇಕು, ಮತ್ತೆ ಸಾವು, ಹೋದರೂ ಮತ್ತೆ ಬರ್ತಾರೆ. ಅಂದರೆ ಅಷ್ಟು ಅನ್ಯಾಯ ಮಾಡಿದ್ದಾರೆ ನಿಮ್ಮ ಮೇಲೆ ಅಂತ ತೋರಿಸ್ತಾ ಇದ್ದಾರೆ. ಸೊ ಇವಾಗ ಅವ್ರಿಗೆ ಟವರ್ ಮೂಮೆಂಟ್ಸ್ ಶುರುವಾಗಿದೆ. ಬರೀ ಅಷ್ಟೇ ಅಲ್ಲ, ಯಾರು ಈ ಥರ ಹೇಟ್ರೆಡ್ನೆಸ್ ಇಟ್ಕೊಂಡು ಅಥವಾ ಯಾತಕ್ಕೋಸ್ಕರ ದುಡ್ಡು ಕಾಸಿಗೆ ಯಾತಕ್ಕೋಸ್ಕರ ಮಾಡಿದ್ರು ಗೊತ್ತಿಲ್ಲ, ಒಂದು ನೆಗೆಟಿವಿಟಿ ಮಾಡಿದ್ದಾರೆ ಆಯಿತಾ. ಯಾರು ಅಂತಂದರೆ ಸ್ಪಿರಿಚುವಲ್ ಪಾತಲ್ಲಿ ಇರೋರೇನೇ ಮಾಡಿದ್ದಾರೆ, ನೆಗೆಟಿವಿಟಿ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಅವ್ರಿಗೆ ಫಸ್ಟು ಆ್ಯಕ್ಚುಲಿ ಟವರ್ ಮೂಮೆಂಟ್ ಹಿಟ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಅಫ್ಕೋರ್ಸ್ ಬೇರೆಯವ್ರಿಗೂ ಇದು ಹೇಳಿದ್ನಲ್ಲ, ಪುನರಪಿ ಮರಣಂ ಪುನರಪಿ ಜನನಂ, ಬರ್ತಾ ಇರಬೇಕು, ಸಾಯ್ತಾ ಇರ್ತಾರೆ, ಬರ್ತಾರೆ ಮತ್ತೆ ಸಾಯ್ತಾರೆ, ಮತ್ತೆ ಹೋಗ್ತಾರೆ, ಮತ್ತೆ ಬರ್ತಾರೆ. ಮುಂದೇನೂ ಇದೇ ರೀತಿ ಒಂದು ದ್ವೇಷ, ಅಸೂಯೆ, ಕೋಪ, ಸಿಟ್ಟು ಇಟ್ಕೊಂಡು ಇನ್ನಷ್ಟು ಮತ್ತಷ್ಟು ನೆಗೆಟಿವಿಟಿ ಮಾಡ್ತು ಅಂತಂದರೆ ಅವರಷ್ಟೇ ಲೈಫೆಲ್ಲ ಇನ್ನು ಎಷ್ಟು ಜನ್ಮನೋ ಭಗವಂತಂಗೆ ಗೊತ್ತು, ಅವ್ರವ್ರ ಕರ್ಮದ ಬುತ್ತಿ ಅವ್ರಿಗೆ ಗೊತ್ತು ಆಯಿತಾ. ಬಟ್ ಇದಂತೂ ಸತ್ಯ ಅಂತ ಹೇಳ್ತಾ ಇದ್ದಾರೆ, ಮತ್ತೆ ಕ್ಲಿಯರ್ ಮಾಡ್ತಾ ಇದ್ದಾರೆ. ನೀನು ಹೇಗೆ ಇಷ್ಟನ್ನೆಲ್ಲ ದಾಟ್ಕೊಂಡು ಕ್ಲೋಸೇ ಮಾಡಬೇಕು ಅಂತಿದ್ರು ನಿನಗೆ ಗೊತ್ತಾಗಿಲ್ಲ ಅವಾಗ ಅಂತ ಹೇಳ್ತಾ ಇದ್ದಾರೆ. ನನಗೆ ಇಷ್ಟು ಕಷ್ಟನೇ ನನಗೆ ತಡ್ಕೊಳಕ್ಕಾಗಲಿಲ್ಲ ಅಂತ ನೀವು ಅನ್ಕೋತಿರ್ಬೋದು. ಬರೀ ಅಷ್ಟಲ್ಲ, ಸಿಕ್ಕಾಬಟ್ಟೆ ಮಾಡಿದ್ರು, ಆದರೆ ನಿಮ್ಗೆ ಇಷ್ಟರಲ್ಲಿ ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ ಅಂತ ಭರವಸೆ ಕೊಡ್ತಾ ಇದ್ದಾರೆ. ಮಾಡಿದ್ದೀನಿ ನಾನು, ಮುಂದೇನೂ ಇರ್ತೀನಿ ಅಂತಿದ್ದಾರೆ. ಅರ್ಥ ಆಯ್ತಾ, ಮುಂದೇನೂ ಇರ್ತೀನಿ.
ಯಾಕೆ ಅಂದರೆ ನಿನಗೆ ಈ ಥರ ಎಲ್ಲ ಒಂದು ಅನ್ಯಾಯ ಆಯಿತು ಮಾಡಿದ್ರು ಅಂತಂದಾಗ ನೀನು ಹೇಗೆ ಇನ್ನು ಮುಂದೆ ನಿನ್ನನ್ನು ನೀನು ಸಂರಕ್ಷಣೆ ಮಾಡ್ಕೋ, ನಿನ್ನ ಎನರ್ಜಿ ಸೇವ್ ಮಾಡ್ಕೋ ಅಂತ ಹೇಳ್ತಾ ಇದ್ದಾರೆ. ಸೊ ಇಂಥವ್ರು ಯಾರು ಇರ್ಬೋದು, ಇವ್ರು ಯಾರು ನಿಮ್ಮ ಎನರ್ಜಿ ತೆಗೆದ್ರು, ಸೊ ಮತ್ತೆ ಅವ್ರಿಗೋಸ್ಕರ ಅಂತ ನೀವು ಒದ್ದಾಡಿ ಮಾಡಿತು ಅಂತಂದರೆ ಮತ್ತೆ ನಿಮ್ಮ ಹೆಲ್ತ್ ಅಪ್ಸೆಟ್ ಆಗ್ಬೋದು, ಇಲ್ಲಿ ಏನೇನು ಮಾಡಿದ್ರು ಮತ್ತೆ ರಿಪೀಟ್ ಆಗ್ಬೋದು ಎಲ್ಲ ಅಂತ ಹೇಳ್ತಾ ಇದ್ದಾರೆ. ಜೋಪಾನ, ಹುಷಾರ್, ಓಕೆನಾ. ಜೊತೆಗೆ ಸೊ ನೀವು ಸೇಫ್ ಆಗಿದ್ದೀರಾ, ನಿಮ್ಮ ಸೇಫಾಗಿ ನೀವು ಹೋಗ್ತಾ ಇದ್ದೀರಾ ಅಂತಲೇ ತೋರಿಸ್ತಾ ಇದ್ದಾರೆ. ಸೊ ಈ ಜನ್ಮದ ಬುದ್ಧಿ ಚೆನ್ನಾಗಿ ಇಟ್ಕೊಂಡಿದ್ದೀರಾ, ಮುಂದೇನೂ ಹಾಗೆ ಇಟ್ಕೋ ಅಂತ ನಿಮಗೊಂದು ಹೇಳ್ತಾ ಇದ್ದಾರೆ. ನೀನು ಯಾತಕ್ಕೆ ಅಂತಂದರೆ ಕಾಳಿ ಬ್ರಿಂಗ್ಸ್ ಯು ಹೋಮ್ ಅಂತಿದ್ದಾರೆ ಇಲ್ಲಿ ನೋಡಿ, ಆಯಿತಾ. ಇದೆಲ್ಲ ಮನೆ ನಮ್ಮದು ಪರ್ಮನೆಂಟ್ ಮನೆ, ಆಯಿತಾ, ಅಲ್ಲಿರೋದು, ಆಯಿತಾ. ಸೊ ಇಲ್ಲಿ ಏನಂದರೆ ನಾವು ಏನು ಮಾಡ್ತೀವಿ ಅದರಿಂದ ನಾವೇನು ಬುತ್ತಿ, ಕರ್ಮದ ಬುತ್ತಿ ಏನು ಹೊತ್ಕೊಂಡು ವಾಪಸ್ ಹೋಗ್ತೀವಿ ಅದು ಮುಖ್ಯ ಆಗುತ್ತೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಇದು ವೆರಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ಏನೆಲ್ಲ ಇಷ್ಟೆಲ್ಲ ಅನುಭವಿಸಿದ್ಯಾ, ಸೊ ಇದನ್ನೆಲ್ಲ ನೀನು ಇಷ್ಟು ತಾಳ್ಮೆಯಿಂದ, ಎಷ್ಟು ನನ್ನ ಮೇಲೆ ನಂಬಿಕೆ ಇಟ್ಟು ಸಹಿಸ್ಕೊಂಡು ಎಷ್ಟು ನೋವು ತಿಂದು, ಆಯಿತಾ, ಆದರೂ ನಂಬಿಕೆ ಅನ್ನೋದು ಕಳ್ಕೊಂಡಿಲ್ಲ ನೀನು, ಮಾಡ್ಕೊಂಡು ನೀನೇನು ಆಚೆ ಬಂದಿದೆಯಾ, ತರಿಸಿದ್ದೀನಿ ನಾನೇ ನಿನ್ನನ್ನು, ಆಚೆ ಬಂದಿದೆಯಾ ಇವಾಗ. ಅದರಿಂದ ನಿನಗೇನಂತಂದರೆ ನಿನಗೆ ಹೈಯರ್ ಸೆಲ್ಫ್ ಅಂದರೆ ಮುಕ್ತಿ ಥರ, ಲೈಕ್ ಆ ಥರ ಒಂದು ಆಶೀರ್ವಾದ ಕೊಡ್ತಾ ಇದ್ದಾರೆ. ವಾವ್, ಅದನ್ನೇ ಇಲ್ಲೂ ಹೇಳ್ತಾರೆ, ಅದು ನೋಡಿ, ಕಾಳಿ ಬ್ರಿಂಗ್ಸ್ ಯು ಹೋಮ್ ಟು ಯುವರ್ ಸೋಲ್ ಎಸೆನ್ಸ್ ಅಂತಿದ್ದಾರೆ ಇಲ್ಲಿ, ಆಯಿತಾ. ಸೊ ಸೂಪರ್ ಎನರ್ಜಿ ಇದು. ಸೊ ಇವಾಗ ಏನೆಲ್ಲ ಅನುಭವಿಸಿದ್ದೀವಿ, ಅನುಭವಿಸಿರ್ತೀವಿ, ಏನು ಮಾಡೋಕ್ಕಾಗಲ್ಲ, ಮನುಷ್ಯರಲ್ವಾ ನಾವು, ಅನುಭವಿಸ್ಬೇಕಾಗತ್ತೆ, ಅನುಭವಿಸಿರ್ತೀವಿ. ಅದಕ್ಕೆ ಅಂತ ಅಯ್ಯೋ ನಂಗೆ ಹಿಂಗಾಗೋಯ್ತಲ್ಲ ಅಂತ ದುಃಖ ಪಡಬೇಡಿ, ಏನೂ ಮಾಡೋಕ್ಕಾಗಲ್ಲ. ಈ ಥರ ಮನುಷ್ಯನಿಗೆ ಬರೋದು, ಒಂದು ಪ್ಲಸ್ಸು ಮೈನಸ್ಸು ಇದ್ದೇ ಇರುತ್ತೆ. ನಾವು ಖುಷಿಯಾಗಿದ್ದಾಗ ಹೇಗಿತ್ತು ಅದನ್ನು ಜ್ಞಾಪಿಸ್ಕೊಂಡು ಚೆರಿಷ್ ಮಾಡಬೇಕು. ಅಂದರೆ ನಾವು ಆಗ ಚೆನ್ನಾಗಿತ್ತು ಲೈಫ್ ನಮ್ಮದು ಅಂತ ಅದನ್ನು ಜ್ಞಾಪಿಸ್ಕೊಳ್ಳಿ. ದುಃಖದ ವಿಷಯ ಜ್ಞಾಪಿಸ್ಕೋಬೇಡ ಅಂತಿದ್ದಾರೆ, ಜಾಸ್ತಿ ದುಃಖದ ವಿಷಯ ಜ್ಞಾಪಿಸ್ಕೋಬೇಡ, ಖುಷಿ ವಿಷಯ ಜ್ಞಾಪಿಸ್ಕೊಂಡು ಜೀವನ ಮುಂದುವರಿಸು, ಕ್ಲೋಸ್ ಮಾಡು, ಈ ಜನ್ಮ ಖುಷಿಯಾಗಿ ಇರು ಅಂತ ಹೇಳ್ತಾ ಇದ್ದಾರೆ. ನಿನ್ನ ಕರ್ಮದ ಬುತ್ತಿ ಚೆನ್ನಾಗಿದೆ, ಸೊ ಅದನ್ನೇ ಕಂಟಿನ್ಯೂ ಮಾಡು ಅಂತಲೂ ಹೇಳ್ತಾ ಇದ್ದಾರೆ, ಓಕೆನಾ. ಬಟ್ ನಿಮ್ಮ ಹೇಟರ್ಸ್ಗೆ ಜೊತೆಗೆ ನಿಮ್ಮ ಹೇಟರ್ಸ್ ಯಾವ ಥರ ಒಂದು ನೆಗೆಟಿವಿಟಿ ಮಾಡಿಸಿದಾರಲ್ವಾ, ಭಯಂಕರ ನೆಗೆಟಿವಿಟಿ ಮಾಡಿದ್ದಾರೆ ಇದು, ಆಯಿತಾ. ಅವ್ರಿಗೆ ಮಾತ್ರ ಅವರು ಸ್ಪಿರಿಚುವಲ್ ಪಾತಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರ ಹತ್ರ ಹೋಗಿ ಏನು ನೆಗೆಟಿವಿಟಿ ಮಾಡಿಸಿದ್ರು ಅವರು ನೋಡಿ ಇಲ್ಲಿ ಹೆಂಗೆ ಗೊತ್ತಾಗ್ತಾ ಇದೆ, ಹೆಂಗೆ ತೋರಿಸ್ತಾ ಇದ್ದಾರೆ ಅಂದರೆ ಯಾವ ಥರ ಒಂದು ಇದು ವಾಮಾಚಾರ ಏನೇನು ಮಾಡಿದ್ದಾರೆ ನೆಗೆಟಿವಿಟಿ ಅದು ಬಿಟ್ಟುಬಿಡಿ, ಓಕೆನಾ. ಮಾಡಿದಂತೂ ನಿಜ, ಆಯಿತಾ, ಮೂನ್ ಸೈಕಲ್ ಮಾಡಿದ್ದಾರೆ ಅಮಾವಾಸ್ಯೆ ಥರ. ಸೊ ಅವರಿಗೆ ಕಾಪಾಡ್ತಾ ಇದ್ದ ಗೈಡ್ ದೇವರು ದೂರ ಹೋಗ್ತಾ ಇದ್ದಾರೆ ನೋಡಿ, ಆಯಿತಾ. ಅದೇ ಇಲ್ಲ ಇವಾಗ ಅಂದರೆ ಮುಂದೆ ಅವ್ರ ಜೀವನ ಹೇಗಾಗತ್ತೆ, ಅವರು ಇನ್ಕ್ಲೂಡಿಂಗ್ ಊಟದಿಂದ ಹಿಡಿದು ಎಲ್ಲದಕ್ಕೂ ತೊಂದರೆ ಪಡ್ತಾರೆ. ಟವರು ಪೈಡ್ ಅಂತ ಬಡ್ದಾಗ್ತಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ನೆನೆಸ್ಕೊಳಕ್ಕಾಗಲ್ಲ, ಎಲ್ಲೆಲ್ಲಿ ಯಾವ್ಯಾವ ಕಡೆ ದಶ ದಿಕ್ಕುಗಳಿಂದನೂ ಪೈಡ್ ಅಂತ ಹೊಡಿತಾ ಇರ್ತಾರೆ. ಅದಕ್ಕೆ ಸ್ಟಾರ್ಟಿಂಗಲ್ಲಿ ಕಾರ್ಡ್ಸ್ ಹತ್ರ ಬಿತ್ತು ಡಮ್ ಅಂತ, ಆಯಿತಾ, ಅದನ್ನೇ ಹೇಳಿಸಿದ್ರು, ಈಗಲೂ ಅದನ್ನೇ ಹೇಳಿಸ್ತಾ ಇದ್ದಾರೆ. ಸೊ ಅವ್ರು ಯಾರು ಮಾಡಿದ್ದಾರೆ ಈ ಥರ ಮಾಡಬಾರ್ದು ನೆಗೆಟಿವಿಟಿ, ಅವ್ರಿಗೊಂದು ಶಕ್ತಿ ಕೊಟ್ಟಿದ್ದಾರೆ ಭಗವಂತ ಅಂತಂದರೆ ಅದನ್ನು ಒಳ್ಳೆ ಥರದಲ್ಲಿ ಉಪಯೋಗಿಸ್ಕೋಬೇಕು, ಜನಗಳಿಗೆ ಸಹಾಯ ಆಗೋ ಥರ. ಬಟ್ ಇಲ್ಲಿ ಮಾಡಿಲ್ಲ ಆ ಥರ, ಜನಕ್ಕೆ ಸಹಾಯ ಆಗೋ ಥರ ಮಾಡಿಲ್ಲ ಆ ಥರ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಸೊ ಅದರಿಂದ ಅವ್ರಿಗೇನು ಹಿಟ್ಟಾಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ. ಸೊ ಅವ್ರ ಮುಂದಕ್ಕಂತೂ ಇನ್ನೇನು ಮಾಡೋಕ್ಕಾಗಲ್ಲ, ಈ ಥರ ನೆಗೆಟಿವಿಟಿ ಮಾಡೋಕ್ಕೆ ಬರಲ್ಲ ಖಂಡಿತ. ಜೊತೆಗೆ ಅವ್ರಿಗೂ ದುಡ್ಡು ಕಾಸು ವಿಚಾರದಿಂದ ಹಿಡಿದು ಹೆಲ್ತ್ ಇರ್ಬೋದು, ಎಲ್ಲ ಥರದಲ್ಲೂ ಟವರ್ ಮೂಮೆಂಟು ಹೊಡಿತಾ ಇರುತ್ತೆ, ಆಯಿತಾ. ಹೇಳ್ಕೊಳಕ್ಕಾಗಲ್ಲ, ಅನುಭವಿಸೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಆ ಥರ ಪೊಸಿಷನ್ನು ಇವ್ರಿಗೂ. ಯಾರು ನಿಮ್ಮನ್ನು ಹೇಟ್ ಮಾಡಿ ನಿಮಗೆ ತೊಂದರೆ ಮಾಡಿದ್ರು ಅವ್ರ ಕತೆ ಅಂತೂ ದೇವರೇ ಕಾಪಾಡಬೇಕು, ಆಯಿತಾ. ನಿಮ್ಮನ್ನು ಸುರಕ್ಷಿತವಾಗಿ ಈ ತೊಂದರೆಗಳಿಂದ ಆಚೆ ತಂದರು, ಅದರಿಂದ ಒಂದು ರೀತಿ ನಿಮ್ಮನ್ನು ಕಾಪಾಡಿದ್ರು, ಬಟ್ ಮುಂದೇನೂ ಕಾಪಾಡ್ತಾರೆ, ಆಯಿತಾ. ಆದರೆ ಇವರು ಯಾರು ಮಾಡಿದ್ರು ನೆಗೆಟಿವಿಟಿ ಮಾಡಿದ್ರು ಅವ್ರಿಗೂ, ಜೊತೆಗೆ ಯಾರು ನಿಮ್ಮ ಮೇಲೆ ಆ ಥರ ಒಂದು ಹೇಟ್ರೆಡ್ನೆಸ್ ಇಟ್ಕೊಂಡು ಒಂದು ಈ ಥರ ನಿಮ್ಮನ್ನು ಮುಗಿಸೋ ಪ್ರಯತ್ನ ಎಲ್ಲ ಮಾಡಿದ್ರು, ಸೊ ಅವ್ರ ಲೈಫ್ ಬದುಕಿದ್ದು ಸತ್ತ ಹಾಗೆ ಆಗ್ತಾಯಿದೆ. ಆ ರೀತಿ ಒಂದು ಟವರ್ ಮೂಮೆಂಟ್ ಶುರುವಾಗಿದೆ ಅಂತಿದ್ದಾರೆ. ಇದು ಮಾತೆ ಮಾಡ್ತಿರೋದಲ್ಲ, ತಾಯಿ ಮಾಡ್ತಿರೋದಲ್ಲ, ಆಯಿತಾ. ಇದು ನಮ್ಮ ಶ್ರದ್ಧೆ, ನಮ್ಮ ನಂಬಿಕೆ ಏನಿದೆ
ಅದು ವರ್ಕ್ ಆಗ್ತಿದೆ ಇವಾಗ, ಆಯಿತಾ. ಕರ್ಮ ಎಟ್ ಪ್ಲೇ ಅಂತಾರೆ ನೋಡಿ, ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಸೊ ಅವ್ರು ಏನು ನೆಗೆಟಿವಿಟಿ ಮಾಡಿದ್ರು ಅದೇ ವಾಪಸ್ ಅವ್ರಿಗೆ ಹಿಟ್ ಆಗ್ತಿದೆ ಅಂತ ತೋರಿಸ್ತಿದ್ದಾರೆ ಅಷ್ಟೇ, ಓಕೆನಾ. ಸೊ ನೀವೇನು ಒಳ್ಳೆತನದಲ್ಲಿ ಇದ್ರಿ, ಸೊ ನಿಮ್ಮನ್ನು ಸೇಫ್ ಗಾರ್ಡ್ ಮಾಡಿ, ನಿಮ್ಮನ್ನು ಭಗವಂತ ನಿಮ್ಮನ್ನು ಇವರು ನಿಮ್ಮ ಗೈಡ್ ಅಂದ್ಕೊಳ್ಳಿ. ಸೊ ನಿಮ್ಮನ್ನು ಸೇಫ್ ಗಾರ್ಡ್ ಮಾಡಿ ನಿಮ್ಮನ್ನು ಆಚೆ ತಂದಿದ್ದಾರೆ, ಆಯಿತಾ. ಇನ್ಕ್ಲೂಡಿಂಗ್ ನಿಮ್ಮ ಹೇಟರ್ಸ್ದು ಪೂರ್ವಜರು ಯಾರ್ಯಾರಿದ್ರು, ಓಕೆನಾ, ಅವರು ಕೂಡ ನಿಮ್ಮನ್ನು ಬ್ಲೆಸ್ ಮಾಡ್ತಾ ಇದ್ದಾರೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಹೇಟರ್ಸ್ ಯಾರ್ಯಾರು ಇರ್ಬೋದು, ಓಕೆನಾ, ನಿಮ್ಮ ನೈಬರ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿಯವ್ರು ಇರ್ಬೋದು, ಆಫೀಸಲ್ಲಿ ಅಂತ ತೊಗೊಂಡ್ರೆ ಆಫೀಸಲ್ಲಿ ಯಾರಾದರೂ ಇರ್ಬೋದು, ಇನ್ಕ್ಲೂಡಿಂಗ್ ಅವರ ಪೂರ್ವಜರು ಕೂಡ ನಿಮಗೆ ಹೇಟ್ ಮಾಡಿ ನಿಮ್ಮನ್ನು ಮುಗಿಸೋ ಪ್ರಯತ್ನ ಮಾಡಿದ್ರು. ಆದರೆ ಅವರ ಪೂರ್ವಜರು ಕೂಡ ನಿಮಗೇ ಒಳ್ಳೆಯದಾಗಬೇಕು ಅಂತ ನಿಮ್ಮ ಪರವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದಿಸ್ ಇಸ್ ಬ್ಯೂಟಿಫುಲ್. ಸೊ ಈ ಥರ ಇದೆ, ಆಯಿತಾ. ಸೊ ಡೋಂಟ್ ವರಿ, ನಥಿಂಗ್, ಏನು ಯೋಚನೆ ಮಾಡೋದಕ್ಕೆ ಥರ ಏನಿಲ್ಲ. ಈ ಥರ ಒಂದು ಕಷ್ಟದಿಂದ ಆಚೆ ಬಂದಿದ್ದೀರಾ ಅಂದರೆ ಖಂಡಿತ ನಂಬಿ, ಆಯಿತಾ, ಮುಂದೇನೂ ಸುರಕ್ಷಿತವಾಗಿರ್ತೀರಾ. ಬೇಕು ಅಂತಂದರೆ ಪ್ರೊಟೆಕ್ಷನ್ ಹೀಲಿಂಗ್ ತೊಗೊಳ್ಳಿ, ಪ್ರೊಟೆಕ್ಷನ್ ತೊಗೊಳ್ಳಿ. ಈ ಥರ ಒಂದು ನೆಗೆಟಿವಿಟಿಯಿಂದ ಪ್ರೊಟೆಕ್ಷನ್ ತೊಗೊಳ್ಳಿ, ಓಕೆನಾ. ಹಾಗೆಯೇ ಅದು ಹೀಲಿಂಗ್ ಅಂತಂದರೆ 1,000 ರೂಪಾಯಿ ಆಗುತ್ತೆ ಒಬ್ಬರಿಗೆ, 1 ವಾರಕ್ಕೆ ನಡೆಯುತ್ತೆ. ಆ್ಯಂಡ್ ಬೇಕು ಅಂದರೆ ತೊಗೊಳ್ಳಿ, ಓಕೆನಾ. ಯಾಕೆಂದರೆ ಇದು ಪ್ರೊಟೆಕ್ಷನ್ ಅಂತಲೇ ಬರ್ತಾ ಇದೆ, ಕ್ಲೋಸ್ ಮಾಡೋ ಪ್ರಯತ್ನ ಅಂತ. ಹೀಲಿಂಗ್ ಎಲ್ಲ ತೊಗೊಂಡಿದ್ದೀರಾ ಅಂದರೆ ನೋ ಪ್ರಾಬ್ಲಮ್. ಅಕಸ್ಮಾತ್ ತೊಗೊಂಡಿಲ್ಲ ಅಂದರೆ ಖಂಡಿತ ತೊಗೊಳ್ಳಿ. ಆ್ಯಂಡ್ ಯಾರೆಲ್ಲ ತೊಗೊಂಡಿದ್ರೂ ಅಥವಾ ಈ ಥರ ಒಂದು ಪರಿಸ್ಥಿತಿಯಿಂದ ಇನ್ನೂ ಆಚೆ ಬಂದಿಲ್ಲ ಅಂದರೆ, ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಕನ್ಫರ್ಮೇಷನ್ ಖಂಡಿತ ಹೆಲ್ಪ್ ಮಾಡ್ತಾ ಇದ್ದಾರೆ. ಭಗವಂತ ನಿಮ್ಮ ಜೊತೆನೇ ಇದ್ದಾರೆ. ನೀವು ಯಾರನ್ನು ನಂಬಿದ್ದೀರಾ ಅವರು ನಿಮ್ಮ ಜೊತೆಗಿಂತ ನಿಮ್ಮ ಮುಂದೆ ಇದ್ದಾರೆ, ಆಯಿತಾ. ನಿಮ್ಮ ಮುಂದೆ ಇದ್ದು ನಿಮ್ಮನ್ನು ಸಂರಕ್ಷಣೆ ಮಾಡ್ತಿದ್ದಾರೆ ಅಂತ ನೀವು ನಂಬೇಕಷ್ಟೇನೆ, ಓಕೆನಾ. ಸೊ ಖಂಡಿತ ಇದ್ದಾರೆ, ಡೋಂಟ್ ವರಿ, ಓಕೆ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಖಂಡಿತ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್, ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ನಿಮ್ಮ ವ್ಯೂಸ್ಗೆ, ಚಾನೆಲ್ ಮೆಂಬರ್ಶಿಪ್ ತೊಗೊಂಡಿರೋರಿಗೆ, ಲೈಕ್ಸ್, ಶೇರ್, ಕಮೆಂಟ್ಸ್ಗೆ ಎಲ್ಲದಕ್ಕೂ ಥ್ಯಾಂಕ್ ಯು ಸೋ ಮಚ್. ಮೆಂಬರ್ಶಿಪ್ ತೊಗೊಂಡಿರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೊಸದಾಗೆಲ್ಲ ಮೆಂಬರ್ಶಿಪ್ ತೊಗೊಳ್ಳಿ, ಓಕೆನಾ. ಯಾರೆಲ್ಲ ಸ್ಟೋರ್ಸಿಂದ ಪರ್ಚೇಸ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್. ಮತ್ತು ಯಾರೆಲ್ಲ ಪರ್ಸನಲ್ ಹೀಲಿಂಗ್ ತೊಗೋತಾ ಇದ್ದೀರಾ, ಯಾರೆಲ್ಲ ಪರ್ಸನಲ್ ರೀಡಿಂಗ್ ತೊಗೋತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಮತ್ತು ಯಾರೆಲ್ಲ ಈ ಚಾನೆಲ್ ಪ್ರೋತ್ಸಾಹಿಸೋಕ್ಕೋಸ್ಕರ, ಮ್ಯಾಜಿಕಲ್ ಮೀಡಿಯಾ 279 ಪ್ರೋತ್ಸಾಹಿಸೋಸ್ಕರ ಯಾರೆಲ್ಲ ಡೈರೆಕ್ಟ್ ಪೇಮೆಂಟ್ ಮಾಡ್ತಾ ಇದ್ದೀರಾ, ಅಡಿಷ್ನಲ್ ಪೇ ಮಾಡ್ತಾ ಇದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್, ಓಕೆನಾ. ಹೈಪ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ, ಸ್ವಲ್ಪ ಜಾಸ್ತಿ ಜನಕ್ಕೆ ಸೇರುತ್ತೆ. ಹಾಗೆಯೇ ಥ್ಯಾಂಕ್ಸ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಸಪೋರ್ಟ್ ಮಾಡಬೇಕು, ಇನ್ನೊಂಚೂರು ಪ್ರೋತ್ಸಾಹಿಸಬೇಕು ಚಾನೆಲ್ನ ಅಂತಂದರೆ ಅಲ್ಲೂ ಕೂಡ ಪೇ ಮಾಡ್ಬೋದು. ಇಲ್ಲ ಡೈರೆಕ್ಟಾಗಿ ನಮ್ಮ ಫೋನ್ ನಂಬರ್ ಇದೆ, ಇದು 9980800552 ಅಂತ ಹೇಳಿ. ಸೊ ಇದಕ್ಕೆ ಡೈರೆಕ್ಟ್ ಗೂಗಲ್ ಪೇ ಅಥವಾ ಫೋನ್ಪೇ ಕೂಡ ಮಾಡ್ಬೋದು, ಓಕೆನಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಪೇ ಮಾಡಿದ್ದೀರಾ, ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು.